ಈಗಷ್ಟೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಬಿಜೆಪಿಯ ನಿರೀಕ್ಷೆಯ ಮೀರಿ ಕೂಡ ಫಲಿತಾಂಶ ಬಂದಿದ್ರೂ ಕೂಡ ಎಲ್ಲ ಒಂದ್ ಕಡೆ ಎನ್ ಡಿ ಮೈತ್ರಿಕೂಟ ಅಧಿಕಾರ ಹಿಡಿಯುವಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಸಚಿವರಾದಂತಹ ಸಿ ಟಿ ರವಿ ಅವರು ಇದ್ದಾರೆ. ಸರ್, ಲೋಕಸಭಾ ಚುನಾವಣೆಯ ಈ ಫಲಿತಾಂಶ ಅಂದ್ರೆ 2024ರ ಫಲಿತಾಂಶ ಇಡೀ ಬಿಜೆಪಿ ಒಕ್ಕೂಟಕ್ಕೆ ಸಮಾಧಾನ ತಂದಿದೆಯಾ ಹೇಗೆ? 2019ರ ಫಲಿತಾಂಶಕ್ಕೆ ಹೋಲಿಕೆ ಮಾಡ್ಕೊಂಡಾಗ ನಮಗೆ ಸಮಾಧಾನ ಇಲ್ಲ. ಆದರೆ ಮೂರನೇ ಬಾರಿಗೆ ನರೇಂದ್ರ ಮೋದಿಯವ್ರ ನೇತೃತ್ವದ ಎನ್ ಡಿ ಎಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅನ್ನೋದು ಒಂದು ಸಮಾಧಾನದ ಸಂಗತಿ. ಮೂರನೇ ಬಾರಿ ಅಧಿಕಾರಕ್ಕೆ ಏರೋದು ಭಾರತದಂಥ ದೇಶದಲ್ಲಿ ಭಾರತದಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಹತ್ತಾರು ವಿಷಯಗಳು ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಸಾಮಾನ್ಯ ಸಂಗತಿ ಅಲ್ಲ. ಅಧಿಕಾರಕ್ಕೆ ಬಂದಿದ್ದೀವಿ ಅಂತಕ್ಕಂಥದ್ದು ಒಂದು ಸಮಾಧಾನದ ಸಂಗತಿ. ಆದರೆ ನಾವು ನಿರೀಕ್ಷೆ ಇಟ್ಟ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅಂತಕ್ಕಂಥ ಬೇಸರ ನಮಗಿದೆ. ನರೇಂದ್ರ ಮೋದಿಯವರಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪರಿಶ್ರಮಿ ನೇತೃತ್ವ ಇದ್ದಾಗ, ಸಕಾರಾತ್ಮಕವಾಗಿರುವಂಥ ಬದಲಾವಣೆಯನ್ನು ದೇಶದಲ್ಲಿ ತಂದಾಗ, ಬಡವರಿಗೆ ಬಲ ಕೊಡೋ ಕೆಲಸ ಮಾಡಿದ ನಂತರವೂ ಕೂಡ ನಮ್ಮ ಭಾರತದ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿ ನೋಡಿ, 100 ಟನ್ನಿಗೂ ಹೆಚ್ಚು ಚಿನ್ನವನ್ನು 91ನೇ ಇಸ್ವಿನಲ್ಲಿ ತೊಗೊಂಡೋಗಿ ಒತ್ತೆ ಇಟ್ಟಿದ್ರು ಬ್ಯಾಂಕ್ಗಳಲ್ಲಿ. ಮೋದಿ ಬಿಡಿಸ್ಕೊಂಡು ಬಂದರು. ನಮ್ಮ 5ನೇ ಜಾಗತಿಕ ಶಕ್ತಿಯಾಗಿ ನಮ್ಮ ದೇಶವನ್ನು ಬಲಗೊಳಿಸಿದರು. 11ನೇ ಆರ್ಥಿಕ ಶಕ್ತಿಯಾಗಿದ್ದಂಥ ಭಾರತವನ್ನು 5ನೇ ಆರ್ಥಿಕ ಶಕ್ತಿಯನ್ನಾಗಿ ಬದಲಾಯಿಸಿದರು. ಇನ್ನು 2 ವರ್ಷಕ್ಕೆ ನಾವು ಜಪಾನ್, ಜರ್ಮನ್ ಹಿಂದೆ ಹಾಕಿ 3ನೇ ಆರ್ಥಿಕ ಶಕ್ತಿ ಆಗಬೇಕು. ಇನ್ನು 25 ವರ್ಷಕ್ಕೆ ಭಾರತ ಜಾಗತಿಕ ನಂಬರ್ 1 ಆರ್ಥಿಕ ಶಕ್ತಿ ಆಗಬೇಕು ಅನ್ನೋ ಕನಸು ಹೊತ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಸ್ಪಷ್ಟ ಬಹುಮತ ಇದ್ದಿದ್ದರೆ ನಾವು ನಿರ್ಣಯ ತೆಗೆದುಕೊಳ್ಳೋದು ಸಾಧ್ಯ ಆಗ್ತಿತ್ತು. ಈಗ ಸ್ಪಷ್ಟ ಬಹುಮತ ಇಲ್ಲ. ಉಳಿದವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಷ್ಟ್ರಹಿತದ ಆಡಳಿತವನ್ನು ಮೋದಿಯವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ. ಪರ್ಸ್ನಲ್ ಅಜೆಂಡಾ ಏನೂ ಇಲ್ಲದೇ ಇರೋದ್ರಿಂದ, ನ್ಯಾಷನಲ್ ಇಂಟ್ರೆಸ್ಟೇ ಇರೋದ್ರಿಂದ ಉಳಿದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋದು ಕಷ್ಟ ಆಗಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಸರಿ, ಇಡೀ ಎನ್ ಡಿ ಮೈತ್ರಿಕೂಟಕ್ಕೆ ಮೋದಿಯೇ ಗ್ಯಾರಂಟಿ ಆಗಿತ್ತು. ಆದರೆ ಜನಕ್ಕೆ ಮೋದಿ ಗ್ಯಾರಂಟಿ ತಲುಪಿಲ್ವಾ ಈ ವಿಚಾರದಲ್ಲಿ? ಅಲ್ಲ, ಮೋದಿ ಗ್ಯಾರಂಟಿ ಕಾರಣಕ್ಕೋಸ್ಕರನೇ ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿರೋದು. ಯಾವ ಕಾರಣಕ್ಕೆ ಉತ್ತರ ಪ್ರದೇಶದಲ್ಲಿ ಹಿನ್ನಡೆ ಆಯಿತು? ಯಾವ ಕಾರಣಕ್ಕೆ ನಿರೀಕ್ಷಿತ ಸ್ಥಾನಗಳು ರಾಜಸ್ಥಾನದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಬರಲಿಲ್ಲ? ಸ್ಥಳೀಯವಾಗಿರುವಂಥ ಯಾವುದಾದ್ರೂ ಕ್ಯಾಸ್ಟ್ ಇಕ್ವೇಷನ್ ಇನ್ಫ್ಲೂಯೆನ್ಸ್ ಮಾಡಿದೆಯಾ? ಅಥವಾ ಒಳಜಗಳಗಳೇನಾದ್ರು ಪರಿಣಾಮ ಬೀರಿದೆಯಾ? ಅಥವಾ ನಮಗಿಂತ ಸಮರ್ಥವಾಗಿ ಅವರು ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದಾರಾ? ಇದನ್ನೆಲ್ಲವನ್ನು ಕೂಡ ಇನ್ನೊಂದು 2 ದಿನಗಳ ನಂತರ ಅವಲೋಕನ ಮಾಡಿದ ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದರ ಮೇಲೆ ನಾವು ಪಾರ್ಟಿಯ ಒಳಗೂ ಕೂಡ ನಾವು ಅವಲೋಕನವನ್ನು ಮಾಡ್ತೇವೆ. ಇಲ್ಲಿ ನೋಡಿ, ನಮಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಬೀದರ್ನಿಂದ ದಾವಣಗೆರೆವರೆಗೆ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ದಾವಣಗೆರೆವರೆಗೂ ಹಿನ್ನಡೆ ಆಗಿದೆ. ಚಿಕ್ಕೋಡಿ ಅನಿರೀಕ್ಷಿತ ಸೋಲಾಗಿದೆ. ಆ ರೀತಿ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಚಿಕ್ಕೋಡಿಯಲ್ಲಿ ನಾವು ಸೋಲ್ತೀವಿ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಒಂದು ಗಂಭೀರವಾಗಿ ನಾವು ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಹಾಸನ್ದು ಬಹುಶಃ ಪೆನ್ ಡ್ರೈವ್ ಇನ್ಫ್ಲೂಯೆನ್ಸ್ ಮಾಡಿರ್ಬೋದೇನೋ ವೋಟರ್ಸಿಗೆ ಅಂತ ಅನಿಸುತ್ತೆ. ಸರ್ಕಾರ ಬಂದು 1 ವರ್ಷ ಅವಧಿಯಲ್ಲಿ, ಅಂದರೆ ರಾಜ್ಯದ ವಿಚಾರಕ್ಕೆ ಬರೋದಾದರೆ, ಸಾಕಷ್ಟು ಒಂದು ದುರಾಡಳಿತ ಇರ್ಬೋದು, ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ನೀವು ಪ್ರತಿಭಟನೆ ಮಾಡಿದ್ರಿ, ಆರೋಪವನ್ನು ಮಾಡಿದ್ರಿ. ಆದರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ 9 ಕ್ಷೇತ್ರ ಗೆಲ್ಲುವ ನಿಟ್ಟಿನಲ್ಲಿ ಬಂದಿದೆ ಅಂತಂದರೆ ಇದಕ್ಕೆ ಕಾರಣ ಏನಿರ್ಬೋದು ಸರ್? ಅಲ್ಲ, ನಿಮಗೆ ಕಾನೂನು ನೋಡಿ, ಚುನಾವಣೆ ಗೆದ್ದ ತಕ್ಷಣ ಕಾನೂನು ಸುವ್ಯವಸ್ಥೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಅಲ್ಲ. ಈ ಸರ್ಕಾರ ಬಂದ ಮೇಲೆ ಹತ್ಯೆ, ಆತ್ಮಹತ್ಯೆ ಮತ್ತು ಸರ್ಕಾರಿ ಲೂಟಿ 3 ಕೂಡ ಮಿತಿ ಮೀರಿದೆ. ಹತ್ಯೆಯೂ ಹೆಚ್ಚಾಗಿದೆ, ಆತ್ಮಹತ್ಯೆಯೂ ಹೆಚ್ಚಾಗಿದೆ, ಸರ್ಕಾರಿ ಲೂಟಿಯೂ ಕೂಡ ಮಿತಿ ಮೀರಿದೆ. ಈ 3 ಕೂಡ ಮಿತಿ ಮೀರಿರೋದು ಎಲ್ರಿಗೂ ಅನುಭವಕ್ಕೆ ಬರುವಂಥ ಸಂಗತಿ. ಸರ್, ಇನ್ನೊಂದು ವಿಚಾರ ನೋಡಿ, ಮ್ಯಾಜಿಕ್ ನಂಬರ್ 2014 ಮತ್ತು 2019ರಲ್ಲಿ ಬಿಜೆಪಿಗೆ ಸಿಕ್ಕಿತ್ತು. ಅವಾಗ ನಿರ್ಣಯ ಬಿಜೆಪಿಯ ಜೊತೆಗೆ ಮಿತ್ರ ಪಕ್ಷಗಳು ಕೂಡ ತೆಗೆದುಕೊಳ್ತಿತ್ತು. ಬಟ್ ಈ ಸಂದರ್ಭದಲ್ಲಿ 2024 ರಿಸಲ್ಟ್ ನೋಡಿದಾಗ ನೀವು ಬಿಜೆಪಿಯ ಜೊತೆಗೆ ಮಿತ್ರ ಪಕ್ಷಗಳು ಕೂಡ ಬಹುಮುಖ್ಯವಾಗಿ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಅನ್ಸುತ್ತೆ. ಮಿತ್ರ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಷ್ಟ್ರೀಯ ಹಿತಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡ್ತೇವೆ. ಸರ್, ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ಬದಲಾವಣೆ ಆಗುತ್ತಾ? ಈ ಚುನಾವಣೆ
ನೋಡಿದಾಗ? ಈಗ ಕರ್ನಾಟಕದಲ್ಲೂ ಕೂಡ ಸಮಾಧಾನ ತರುವ ಫಲಿತಾಂಶ ಬಂದಿದೆ, ತೃಪ್ತಿ ತರುವ ಫಲಿತಾಂಶ ಅಲ್ಲ. ನಾವು ನಮ್ಮ ರಾಜ್ಯಾಧ್ಯಕ್ಷರ ಜೊತೆನಲ್ಲಿ ಕೂತು ಸಮಾಲೋಚನೆ ಮಾಡಿ ಯಾವ್ಯಾವ ಕ್ಷೇತ್ರಕ್ಕೆ ಕಾರಣಕ್ಕೆ ಹಿನ್ನಡೆ ಆಯಿತು ಅಂತ ನೋಡಿ ಒಂದು ತಂಡವಾಗಿ ಒಟ್ಟಿಗೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸೋ ಕೆಲಸ ನಾವು ಮಾಡ್ತೇವೆ. ಸರ್, ಮತ್ತೆ ಮೋದಿ ಸರ್ಕಾರ ರಚನೆಗೆ ಈ ಒಂದಷ್ಟು ಮಿತ್ರ ಪಕ್ಷಗಳ ಜೊತೆ ಮಾತಾಡ್ಲಿಕ್ಕೆ ಈಗಾಗಲೇ ಸಭೆ ಮಾಡ್ತಾ ಇದ್ದಾರೆ, ಅಂದರೆ ಹೈಕಮಾಂಡ್ ನಾಯಕರು. ಈ ನಿಟ್ಟಿನಲ್ಲಿ ಎಷ್ಟು ದಿನಗಳು ತೆಗೆದುಕೊಳ್ಬೋದು? ಯಾಕಂದರೆ ಮಿತ್ರ ಪಕ್ಷಗಳು ಈಗಲೂ ಕೂಡ ನಿಮ್ಮ ಜೊತೆಗೆ ಇದ್ದಾರಾ, ಅಥವಾ ಅವರನ್ನ ಸೇರಿಸಿ ಸಭೆಗೆ ಮಾಡಿ ಮನವೊಲಿಕೆ ಮಾಡುವಂಥ ಸಾಧ್ಯತೆಗಳಿದೆ? ಈಗಾಗಲೇ ಚಂದ್ರಬಾಬು ನಾಯ್ಡು ಕೂಡ ಫೋನ್ ಮಾಡ್ತಿರುವಂಥದ್ದು ಗಮನಿಸಿದ್ವಿ ನಾವು. NDA ಸಭೆ ಸದ್ಯದಲ್ಲೇ ಕರೀತಾರೆ. NDA ಸಭೆಯಲ್ಲಿ ಉಳಿದೆಲ್ಲ ಸಂಗತಿಗಳು ನಿರ್ಣಯ ಮಾಡ್ತಾರೆ. ಈ ಎಲ್ಲ ದೆಹಲಿ ಹಂತದಲ್ಲಾಗುವಂಥ ಸಂಗತಿಗಳು. ಮಿತ್ರ ಪಕ್ಷಗಳು ಒಟ್ಟಾಗೆ ಇದ್ದಾವೆ, ಅವರಿಗಾಗಲೇ ಘೋಷಣೆನೂ ಮಾಡಿದ್ದಾರೆ. ನಾವು ಸುಭದ್ರ ಸರ್ಕಾರಕ್ಕಾಗಿ ನಾವು NDA ಜೊತೆಗೆ ಇರ್ತೀವಿ ಅನ್ನೋದನ್ನು ಅವರಿಗಾಗಲೇ ಸ್ಪಷ್ಟವಾಗಿ ಘೋಷಣೆನೂ ಕೂಡ ಮಾಡಿದ್ದಾರೆ. ಸರ್, ಕೊನೆ ಪ್ರಶ್ನೆ ಸರ್. ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದ್ದು ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರ ಫಲಿತಾಂಶಗಳು. ತಮ್ಮ ವಿಶ್ಲೇಷಣೆ ಹೇಳೋದಾದರೆ? ಹಣಬಲ, ಅಧಿಕಾರ ಬಲ ಸೋತಿದೆ, ಜನಬಲ, ಪ್ರೀತಿಯ ರಾಜಕಾರಣ ಗೆದ್ದಿದೆ. ಭೀತಿ ರಾಜಕಾರಣಕ್ಕೆ ಸೋಲಿಸಿದ್ದಾರೆ, ಪ್ರೀತಿಯ ರಾಜಕಾರಣವನ್ನು ಗೆಲ್ಲಿಸಿದ್ದಾರೆ. ಥ್ಯಾಂಕ್ ಯು ಸರ್. ಇವಿಷ್ಟು ಮಾಜಿ ಸಚಿವರಾದಂತಹ CT ರವಿ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಶಿವನನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.